वीरादिवर्गाणां क्षेमस्थैर्यधैर्य विजयवीर्य आयुरारोग्य ऐश्वर्यादित्यर्थं धर्मार्थकाम्यमोक्षचतुर्विधफलं लोकरक्षणार्थं लोककल्याणार्थम् अस्मिन् रहद ॐ भूमहालक्ष्मीदेवताग्राचूर्णं समर्पयामि। ॐ या देवी सर्वभूतेषु मातृरूपेण संस्थिताः सर्वभूतेषु रूपेण संस्थिताः नमस्तस्यै नमो नमः। महालक्ष्मी देवताभ्यो नमः। ओं ध्यानावाहनादि षोडशकुङ्कुमसिन्धूर्णं समर्पयामि। तेषु यन्त्ररूपेण संस्थिता नमस्तस्यै 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 नमो नमः। पूर्वमण्डत्वेन अस्मिन् कामदारि सर्वस्य सर्वमेव तेन आप्नोति सर्वं जयति। जय नमोस्तुते। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। तदेव लग्नं सुजनं तदेव ताराबलं चण्डबलं तदेव विद्याबलं दैवबलं तदेव लक्ष्मीपते तेङ्गिरीश्वरामि श्रीसूर्यनारायण वेदपारायण दैवचूडामणि दीनरक्षा रामस्तं पूजयित्वा सुनामृते ओम मत्स्यांगः पृथ्वी देवताभ्यः पूजा ब्रह्मदोः पौर्णं ददाते मदव्यो सानीते एकता ब्रह्मणः परते एकदैव यजमान आयुष्येतो ददाते घटाचमन्यं समर्पयामि परिमलपदादोसुरभुक्तो वेदानं ददाते मदव्यो सानीते एकता ब्रह्मणः परते एकदैव यजमान आयुष्येतो ददाते कर्पूरदिव्यनीराजनं समर्पयामि नमस्करोमि रक्षां धारयामि यो वेदादोसुरभुक्तो वेदान्ता बहुवीर्याये बहुहस्तिकाये बहुराजपौरुषायास्तु मङ्गलम्। हिरण्यभाद्रं मधो पूर्णं ददाति मधव्यो सामेते एकदा ब्रह्मण उपहरति एकदैव यजमान आयुष्तेजो ददाति। महामङ्गलकरनीराशनसमेतः जगदीश्वरी जगद्रक्षकी लोकपालकी अनुकूल्यतेन आयुष्यदेवता अनुकूलितः सिद्धिः रस्तुः जगत्कारिणी नमो नमयाविताञ्जलिं नानाविधपरिमलपत्रपुष्पाञ्जलिं समर्पयामिम्। जय इंदिरा दीपधूपयाविताञ्जलिं समर्पयामि। महादेवता संपूर्णिता अनुकूलितः सिद्धिरस्तु। ಶ್ರೀಮತಿ ರೂಪಕಲಾ ಶಶಿಧರ್ ಅವರು ನೇತೃತ್ವದಲ್ಲಿ PRD ಇಲಾಖೆಯಿಂದ ಇದು ಸುಮಾರು 200 ಮೀಟರ್ ಸದ್ಯಕ್ಕೆ 4 ಮೀಟರ್ ಅಗಲ 200 ಮೀಟರ್ ಉದ್ದದ ರಸ್ತೆಯನ್ನ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದೇ ಇದನ್ನ ಪ್ರಸ್ತಾವನೆ ಕಳಿಸಿರ್ತಕ್ಕಂಥದ್ದು ಬಹಳ ಹಿಂದೆ. ಆದ್ರೆ ಈ ರಸ್ತೆ ಕೂಡ ಇದು ಅಗಲೀಕರಣ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವರ ಶ್ರೀಮತಿ ರೂಪಕಲಾ ಅವರ ಅನುದಾನದಲ್ಲಿ ಸುಮಾರು 5 ರಿಂದ 6 ಕೋಟಿ ರೂಪಾಯಿದು ಹಣವನ್ನು ಹಾಕಿ ಇಲ್ಲಿಂದ ತಿಮ್ಮಾಪುರ ಮತ್ತೆ ಬೇತ್ಮಾನ್ ರಸ್ತೆಗೆ ಜೋಡಿ ರಸ್ತೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಪ್ರಸ್ತಾವನೆ ಹಿಂದೆ ಕಳಿಸಿದ್ದಕ್ಕೋಸ್ಕರವಾಗಿ ಈಗ ಪ್ರಸ್ತಾವನೆ ಮಂಜೂರಾಗಿದೆ. ಪ್ರಸ್ತಾವನೆ ಅಂಗೀಕಾರ ಆಗಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೂ ಶ್ರೀಮತಿ ರೂಪಕಲಾ ಅವರು ನಿಮ್ಗೆಲ್ಲ ಗೊತ್ತಿದ್ದಂಗೆ KJPಗೆ ಕ್ಷೇತ್ರಕ್ಕೆ ಕಾಲಿಟ್ಟಾದ ಮೇಲೆ ಅದೃಷ್ಟ ಕುಲಾಯಿಸಿ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ಕೂಡ, ಜನರ ಭಾವನೆ ಕೂಡ. ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲ ಏನೋ ಈಚ್ ಅಂಡ್ ಎಲ್ಲ ಕಾರ್ನರ್ ಪ್ರತಿ ಹಳ್ಳಿಯಲ್ಲೂ ಕೂಡ ಸಿಮೆಂಟ್ ರಸ್ತೆ ಇರ್ಬೋದು, ಆ ಕಾಮಗಾರಿಗಳ ಒಂದು ಎಷ್ಟೊಂದು ಚೆನ್ನಾಗಿ ಏನೋ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಅಂತ ಕಾಮಗಾರಿಗಳ ಒಂದು ಗುಣಮಟ್ಟ ಬಹಳ ವಿಜೃಂಭಣೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಶ್ರೀಮತಿ ರೂಪಕಲಾರವರು ಇಲ್ಲಿ ಬಂದಾದ ಮೇಲೆ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಇನ್ನೂ ಜನ ಅವ್ರಿಗೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಇವತ್ತು ಕ್ಯಾಸಂಬಳ್ಳಿಯಲ್ಲಿ ಕೂಡ ಇನ್ನೂ ಅನೇಕ ವಿಷಯಗಳ ಕೂಡ ಪ್ರಸ್ತಾಪ ಮಾಡಿದ್ವಿ. ಎಲ್ಲ ಕೂಡ ಅನುಮೋದನೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಅವರಿಗೆ
ನಮ್ಮ ಊರಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ದಿವಸ ಈ ಕ್ಯಾಸಂಬಳ್ಳಿಯಿಂದ ಒಂದು 200 ಮೀಟರ್ ರಸ್ತೆ 4 ಮೀಟರ್ ಅಗಲ ಕೆಲಸ ಒಂದು ಸ್ಯಾಂಕ್ಷನ್ ಆಗಿ ಇವತ್ತು ಗುದ್ದಲಿ ಪೂಜೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಅನೇಕ ಊರುಗಳಲ್ಲಿ ಕೂಡ ಈ ನಡುವೆ ಎಲ್ಲಾ ಕೆಲಸಗಳನ್ನು ಮಾಡಿಸ್ಬೇಕು ಅಂತ ಟೆಂಡರ್ ಹಾಕಿ ಕೆಲಸಗಳು ಇವತ್ತೇ ಒಂದು 3 ಕಡೆ 4 ಕಡೆ ಪೂಜೆ ಇದೆ. ಅದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಲ್ಲಾ ಊರಿಗೂ ಒಳ್ಳೆ ರಸ್ತೆ ಮಾಡ್ತಾ ಇದ್ದಾರೆ. ಇವಾಗ ಸಿಟಿ ಲಿಮಿಟ್ಸ್ ಅಲ್ಲೆಲ್ಲ ಚೆನ್ನಾಗಿ ಮಾಡಾಗಿದೆ, ಮ್ಯಾಕ್ಸಿಮಮ್ ಆಗಿದೆ. ಇವಾಗ ವಿಲೇಜ್ ರೋಡ್ಸ್ನು ಡೆವಲಪ್ ಮಾಡಬೇಕು ಅಂತ ಉದ್ದೇಶದಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನೇನು ಅವಶ್ಯಕತೆ ಇದೆ ಅಂತ ಕೆಲಸಗಳೆಲ್ಲ ಗಣನೆಗೆ ತಗೊಂಡು ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಅನುದಾನವನ್ನ ಅವರ ಇದರ MLA ಅವರು ಅನುದಾನವನ್ನ ಕೊಟ್ಟು ಈ ಕೆಲಸಗಳನ್ನ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ಎಲ್ಲ ಪಂಚಾಯತಿ ಕಡೆಯಿಂದ ನಮ್ಮ ಕಡೆಯಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನು ಅನೇಕ ಕೆಲಸಗಳು ಮಾಡೋದಿದೆ, ಮಾಡ್ತಾರೆ ಅಂತ ನಮಗೆ ಗ್ಯಾರಂಟಿ ಇದೆ. ನಮ್ಮ ಲೀಡರ್ ಅವರು ಮಾಡೇ ಮಾಡ್ತಾರೆ. ಅರ್ಧ ಕಿಲೋಮೀಟರ್ ಕರಡುಗೂರಿಂದ ಗಂಗಾಪುರಂ ರೋಡ್ ಹೋಗೋದು ಸಿಮೆಂಟ್ ರೋಡ್ ಆಗಿದೆ. ಇದು ದಾರಿ ನಮ್ಗೆ ಯಾರು ಮಾಡ್ಕೊಳ್ಳಿಲ್ಲ. ನಮ್ ಮೇಡಮ್ನವ್ರಿಗೆ ಹೇಳೋ ಅಷ್ಟೊತ್ತಿಗೆ ನಮ್ಗೆ ಈ ದಾರಿ ಅನುಕೂಲ ಮಾಡಿಕೊಟ್ರು. ಮೇಡಮ್ನವ್ರಿಗೆ ನಮ್ ಗ್ರಾಮಸ್ಥರ ಪರವಾಗಿ ಮತ್ತೆ ರೈತರ ಪರವಾಗಿ ತುಂಬಾ ಕೃತಜ್ಞತೆಗಳು. ಅದೇ ರೀತಿ ನಮ್ಗೆ ಎಲ್ಲಾ ಸೌಕರ್ಯಗಳು ಊರಿನಲ್ಲಿ ಏನ್ ಸೌಕರ್ಯ ಬೇಕಂದ್ರು ಎಲ್ಲಾ ಮಾಡ್ಕೊಟ್ರು. ಗಂಗಮ್ಮ ದೇವಸ್ಥಾನದಲ್ಲಿ ಕಾಂಕ್ರೀಟ್ ರೋಡ್, CC ರೋಡ್ ಆಗ್ಲಿ, ಚರಂಡಿ ಆಗ್ಲಿ, ರಸ್ತೆಗಳಾಗ್ಲಿ, ಸ್ಟ್ರೀಟ್ ಲೈಟ್ ಆಗ್ಲಿ ಎಲ್ಲಾನು ಅಷ್ಟೇ ನಮ್ಗೆ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಮ್ ಮೇಡಮ್ನವರು. ಇದೇ ರೀತಿಯಿಂದ ಮುಂದೆನು ಮೇಡಮ್ ಕೈ ಬಿಡೋದಿಲ್ಲ. ನಾವ್ ರೈತರು ಮುಂದೆನೂ ನಮ್ಗೆ ಇನ್ನ ಅನುಕೂಲ ಮಾಡ್ಬೇಕು ಮೇಡಮ್. ಅನುದಾನ ಇದು CRED ವಿಲೇಜ್ ಕನೆಕ್ಟಿಂಗ್ ರೋಡ್ಸ್. ಇದು ಕರಡ್ಗೂರಿಂದ ಗಂಗಾಪುರಕ್ಕೆ ಆ ಭಾಗದ ಹಳ್ಳಿಗಳಿಗೆ ಕನೆಕ್ಟ್ ಮಾಡುವಂತ ರೋಡ್. ಅಲ್ಲಿ ಕನೆಕ್ಟ್ ಆಗೋದಕ್ಕೆ 3 ಕಿಲೋಮೀಟರ್ ಮೇಲಿದೆ. ಮೊದಲನೇ ಹಂತದ ದಾರಿ ಈಗ ನಾವೊಂದು 650 ಮೀಟರ್ ವರೆಗೂ ದಾರಿ ಮಾಡಿದ್ದೀವಿ. ಇವತ್ತು ಮಾಡಿರೋ ಎಲ್ಲಾ ಪಂಚಾಯತಿಗಳದ್ದು ಕೂಡ ನಾವು ಇವತ್ತು 3 ಪಂಚಾಯತಿದು ಕವರ್ ಮಾಡಿದೀವಿ. ಜಕಾಶ್ಕುಪ್ಪ ಪಂಚಾಯತಿದು ರೋಡ್ ಮಾಡಿದೀವಿ. ಕ್ಯಾಸಂಬಳ್ಳಿಯಿಂದ ಒಂದು ರೋಡ್, ಕ್ಯಾಸಂಬಳ್ಳಿಯಿಂದ ಬಿಲ್ಲೇರಹಳ್ಳಿಗೆ ಏನ್ ರಸ್ತೆ ಅದ್ರ ಮಾರ್ಗವಾಗಿ ಬಿಲ್ಲೇರಹಳ್ಳಿ ಮಾರ್ಗವಾಗಿ ಹೋಗುವಂತ ರಸ್ತೆದು ಕೆಲವೊಂದು ಅದು ತುಂಬಾ ವರ್ಷಗಳ ಬೇಡಿಕೆ ಇತ್ತು. ಎಲ್ಲಾ ಒಂದೇ ಸತಿ ಮಾಡಕ್ಕಾದ್ರೆ ಒಂದು ಪಂಚಾಯತಿದು ಎಲ್ಲ ಕೆಲಸ ಮುಗಿಸಕ್ಕಾಗಲ್ಲ. ಅದರಿಂದ 3-4 ಪಂಚಾಯತಿ ಈ ಸತಿ ನಾವು 7-8 ಪಂಚಾಯತಿದು ಕೆಲಸಗಳನ್ನ ತಗೊಂಡಿದ್ವಿ. 6 ರಿಂದ 7 ಕೋಟಿ ರಸ್ತೆ ಇದು, 7 ಕೋಟಿ ಅನುದಾನ ಇದೆ. ಈ ಅನುದಾನದಲ್ಲಿ ಎಲ್ಲೆಲ್ಲಿ ಇವರು ರಸ್ತೆಗಳನ್ನ ಕೇಳಿದ್ರು, ಬೇಡಿಕೆ ಇತ್ತು, ರೈತರಿಗೆ ಮತ್ತೆ ಸ್ಕೂಲ್ಗೆ ಓಡಾಡುವಂತವ್ರಿಗೆ ಸ್ಥಳೀಯವಾಗಿ ಸಮಸ್ಯೆಗಳಿಗೆ ಯಾವ ರಸ್ತೆ ಯೋಗ್ಯವಾಗಿ ಕನೆಕ್ಟಿಂಗ್ ರೋಡ್ಸ್ ಬೇಕಾಗಿತ್ತು ಅದರದ್ದು ಪ್ರಯತ್ನ ಇದೆ. ಅದರ ಮೊದಲನೇ ಹಂತದ ಪ್ರಯತ್ನ ಇದೆ. ಕಾಮಗಾರಿ ಅಂದಾಗ ಈಗ ಕೆಲಸ ಮಾಡಿರುವಂತ ಕಾಂಟ್ರಾಕ್ಟ್ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಹೇಳಿದ್ದಾರೆ. ಕೆಲಸ ಮಾಡಿಸ್ಕೊಂಡ್ಮೇಲೆ ನಾವು ಆಲ್ಮೋಸ್ಟ್ ಎಲ್ಲೆಲ್ಲಿ ಊರುಗಳಲ್ಲಿ ಕೆಲಸ ಆಗಿದೆ, ಮಾರ್ಸಂದ್ರದವ್ರು ಕಾಲ್ ಮಾಡಿದ್ರು, ಅಂಗ್ಲ ಅವ್ರು ಕಾಲ್ ಮಾಡಿದ್ರು, ಕೆಲವೊಂದು ಜಾಗದಲ್ಲಿ ಎಲ್ಲೆಲ್ಲಿ ಕೆಲಸ ಶುರು ಆಗಿದೆ ಮಾಡಿ ಹೋದ್ಮೇಲೆ ಕಾಲ್ ಮಾಡಿದ್ರು, ನಿಮ್ ಕೆಲಸ ಆಗಿದೆ, ಇದು ಈ ಮಟ್ಟದಲ್ಲಿ ಇದೆ, ಗುಣಮಟ್ಟ ಇದೆ ಅಂತ ಅಂದ್ಬಿಟ್ಟು ಅವರೇ ಮಾತಾಡಿದಾಗ ಕೆಲಸ ಚೆನ್ನಾಗಾಗಿದೆ ಅನ್ನೋವಂಥದ್ದು ಪಬ್ಲಿಕ್ ಯಾವಾಗೂ ಹಿಂದೆ ಕಾಲ್ ಮಾಡ್ತಾ ಇರ್ಲಿಲ್ಲ. ಇವಾಗ ಮತ್ತೆ ನಿಮ್ ಕೆಲಸ ಮುಗ್ದಿದೆ, ಈ ರಸ್ತೆ ಸಿಮೆಂಟ್ ರಸ್ತೆ ಮುಗ್ದಿದೆ, CC ರೋಡ್ಸ್ ಮುಗ್ದಿದೆ ಅಂತ ಅಂದ್ಬಿಟ್ಟು ಅವರೇ ಕಾಲ್ ಮಾಡುವಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ಇತ್ತೀಚೆಗೆ ಕ್ವಾಲಿಟಿಗೆ ಜಾಸ್ತಿ ನಾವು ಒತ್ತು ಕೊಡ್ತಾ ಇದೀವಿ. ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ ತೊಂದರೆ ಆಗ್ಬಾರ್ದು, ಪದೇ ನಾವು ಅನುದಾನ ತರಕ್ಕಾಗಲ್ಲ ಅಂದ್ಬಿಟ್ಟು ಕ್ವಾಲಿಟಿ ಕೆಲಸ ತಗೊಳ್ಳಿ. ಎಷ್ಟು ಡಿಸ್ಟೆನ್ಸ್ ಮಾಡ್ತೀರಾ, ಕವರ್ ಮಾಡ್ತೀರಾ ಮುಖ್ಯ ಅಲ್ಲ, ಎಷ್ಟು ರೋಡ್ ಮಾಡ್ತೀವೋ ಅಷ್ಟು ಕ್ವಾಲಿಟಿ ವರ್ಕ್ ಆಗ್ಲಿ ಅನ್ನೋ ರೀತಿಯಲ್ಲೇ ಮಾಡ್ತಾರೆ. 6 ತಿಂಗಳು 9 ತಿಂಗಳು ಇರುತ್ತೆ. ಬಟ್ ಅವರು 1-1.5 ತಿಂಗಳು ಮಳೆಗಾಲ ಶುರು ಆಗೋದ್ರೊಳಗಡೆ ಕೆಲಸ ಮುಗಿಸ್ತಾರೆ.